ಪೆಟ್ರೋಲ್ ಹಾಗೂ ಎಲ್ಪಿಜಿ ಬೆಲೆ ಏರಿಕೆ ಖಂಡಿಸಿ ಎಸ್ಯುಸಿಐ ಸಂಘಟನೆ ವಿಜಯಪುರದಲ್ಲಿ ಪ್ರತಿಭಟನೆ ನಡೆಸಿತು. ನಗರದ ಬಸವೇಶ್ವರ ವೃತ್ತದಲ್ಲಿ ಮೋದಿ ಪ್ರತಿಕೃತಿ ದಹಿಸಿ ಆಕ್ರೋಶ ಹೊರಹಾಕಿತು. ಅಚ್ಚೇ ದಿನ್ ಅಂತ ಬಿಜೆಪಿ 6 ವರ್ಷದಿಂದ ಆಳುತ್ತಾ ಬಂದಿದ್ದು ಎಲ್ಲಾ ಬೆಲೆಗಳು ಗಗನಕ್ಕೇರಿವೆ ಎಂದು ಸಾಮಾಜಿಕ ಮುಖಂಡ ಬಿ ಭಗವಾನ್ ರೆಡ್ಡಿ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಅದಾನಿ ಅಂಬಾನಿಯ ಕಿಸೆಯನ್ನ ಮೋದಿ ಸರ್ಕಾರ ತುಂಬುತ್ತಿದೆ. ಅಚ್ಚೇ ದಿನ್ ಅಂತ ಬಿಜೆಪಿ 6 ವರ್ಷದಿಂದ ಆಳುತ್ತಾ ಬಂದಿದ್ದು ಎಲ್ಲಾ ಬೆಲೆಗಳು ಗಗನಕ್ಕೇರಿವೆ ಎಂದು ಸಾಮಾಜಿಕ ಹೋರಾಟಗಾರ ಮಾಶಾಳ್ಕರ್ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಸರ್ಕಾರ ಇಡೀ ದೇಶಕ್ಕೆ ಸುಭಿಕ್ಷೆ ತರ್ತೀವಿ ಅಂತ ಹೇಳ್ತಾ ಅಚ್ಚೇ ದಿನ ತರ್ತೀವಿ ಅಂತ ಹೇಳ್ತಾ 2014ರಲ್ಲಿ ಅಧಿಕಾರಕ್ಕೆ ಬಂದಂತವರು 6 ವರ್ಷ ದೇಶವನ್ನು ಆಳಿದ್ರು. ಕಾಂಗ್ರೆಸ್ಗಿಂತ ಭಿನ್ನವಾದಂತ ಆಡಳಿತ ಕೊಡ್ತೀವಿ ಅಂತ ಹೇಳಿದ್ರು. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಇವರೇ ಎಲ್ಪಿಜಿ ಸಿಲಿಂಡರ್ ಇಟ್ಕೊಂಡು ಪ್ರತಿಭಟನೆ ಮಾಡಿದಂತ ಬಿಜೆಪಿ ನಾಯಕರು ಇವತ್ತ ಪೆಟ್ರೋಲ್ ಬೆಲೆ 92-93 ರೂಪಾಯಿ ಆಗಿದೆ, ಡೀಸೆಲ್ ಬೆಲೆ 82-83 ರೂಪಾಯಿ ಆಗಿದೆ, ಎಲ್ಪಿಜಿ ಸಿಲಿಂಡರ್ 380 ರೂಪಾಯಿ ಇದ್ದು ಇವತ್ತ 780 ರೂಪಾಯಿ ಆಗಿದೆ. ಇದು ಯಾರ ಅಚ್ಚೇ ದಿನ, ಯಾರಿಗೋಸ್ಕರ ಅಚ್ಚೇ ದಿನ ತರ್ತಾ ಇದ್ದಾರೆ? ಇವತ್ತು ಶ್ರೀಮಾನ್ ನರೇಂದ್ರ ಮೋದಿ ಅವರು ಎಷ್ಟೇ ಉದ್ದ ಭಾಷಣ ಮಾಡಿದ್ರು ಕೂಡ ಈ ದೇಶದ ಜನಗಳನ್ನ ಮೋಸ ಮಾಡ್ತಾ ಇದ್ದಾರೆ. ಅಂಬಾನಿ ಅದಾನಿ ಅವರ ಹಿತಾಸಕ್ತಿನ ಕಾಪಾಡ್ತಾ ಇದ್ದಾರೆ, ಬಂಡವಾಳಶಾಹಿಗಳ ಹಿತಾಸಕ್ತಿ ಕಾಪಾಡ್ತಾ ಇದ್ದಾರೆ. ಎಲ್ಲ ಸಾರ್ವಜನಿಕ ಉದ್ಯಮಗಳನ್ನ ಖಾಸಗೀಕರಣ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ರೈಲ್ವೆ ಮಾರಾಟ ಮಾಡ್ತಾ ಇದ್ದಾರೆ, ಏರ್ ಇಂಡಿಯಾ ಮಾರಾಟ ಮಾಡ್ತಾ ಇದ್ದಾರೆ, BSNL ಮಾರಾಟ ಮಾಡ್ತಾ ಇದ್ದಾರೆ, LIC ಮಾರಾಟ ಮಾಡ್ತಾ ಇದ್ದಾರೆ. ಬ್ಯಾಂಕ್ಗಳನ್ನ ಖಾಸಗಿ ಅವರಿಗೆ ದೋಸಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಇವತ್ತು LIC ಕೂಡ ಖಾಸಗೀಕರಣ ಮಾಡಿ ದಿವಾಳಿ ಎಬ್ಬಿಸಿದ್ದಾರೆ. ಇಡೀ ದೇಶದಲ್ಲಿ ಜನಗಳ ರಕ್ತದಿಂದ ಬೆವರಿನಿಂದ ಕಟ್ಟಿರುವಂತಹ ಸಾರ್ವಜನಿಕ ಉದ್ಯಮಗಳನ್ನ ಖಾಸಗಿ ಕಂಪನಿಗಳಿಗೆ, ಖಾಸಗಿ ಮಾಲೀಕರಿಗೆ, ಅಂಬಾನಿ ಅದಾನಿ ಟಾಟಾ ಬಿರ್ಲಾಗೆ ಮಾರಾಟ ಮಾಡ್ತಾ ಇದ್ದಾರೆ. ಅಂದ್ರೆ ನಾವು ಇವತ್ತು ಪ್ರಶ್ನೆ ಮಾಡ್ತಾ ಇದೀವಿ, ಕಾಂಗ್ರೆಸ್ಗಿಂತ ನೀವು ಎಲ್ಲಿ ಭಿನ್ನವಾದಂತ ರಾಜಕೀಯ ಮಾಡ್ತಾ ಇದ್ರಿ? ಜನಗಳಿಗೆ ಒಳ್ಳೆಯದನ್ನ ಎಲ್ಲಿ ತರ್ತಾ ಇದ್ರಿ? ಅಚ್ಚೇ ದಿನ ಎಲ್ಲಿದೆ? ಯಾವ ಅಚ್ಚೇ ದಿನ ಇದೆ? 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರಿ. ಈಗ 15 ಕೋಟಿ ಜನ ಉದ್ಯೋಗ ಕಳ್ಕೊಂಡಿದ್ದಾರೆ ಲಾಕ್ಡೌನ್ ನಲ್ಲಿ ಕೆಲಸ ಕಳ್ಕೊಂಡವ್ರಿಗೆ ಕೆಲಸ ಕೊಟ್ಟಿಲ್ಲ, ಪರಿಹಾರ ಕೊಟ್ಟಿಲ್ಲ. ರೈತರಿಗೆ ಈ ಬಜೆಟ್ ನಲ್ಲಿ ಸಾಲ ಮನ್ನಾ ಮಾಡಿಲ್ಲ, ಒಂದೇ ಒಂದು ನಯ ಪೈಸೆ ಸಾಲ ಮನ್ನಾ ಮಾಡಿಲ್ಲ. ಬೀಜ, ಗೊಬ್ಬರ, ಕೀಟನಾಶಕ ಎಲ್ಲ ಸಬ್ಸಿಡಿ ವಾಪಸ್ ತಗೊಂಡ್ರಿ. ಎಲ್ಪಿಜಿ ಸಿಲಿಂಡರ್ ಮೇಲೆ ಸಬ್ಸಿಡಿ ವಾಪಸ್ ತಗೊಂಡ್ರಿ. ಅದಕ್ಕೆ ನಾವು ಇವತ್ತ ಕೆರೋಸಿನ್ ಆಗ್ಲಿ, LPG ಸಿಲಿಂಡರ್ ಆಗ್ಲಿ, ಪೆಟ್ರೋಲ್ ಡೀಸೆಲ್ ನ ಬೆಲೆಗಳನ್ನ ಏರಿಸಿದನ್ನ ವಾಪಸ್ ತಗೊಳ್ಬೇಕಂತ ಒತ್ತಾಯ ಮಾಡ್ತಾ ಇದೀವಿ. ಆಕ್ಚುಲಿ ಪೆಟ್ರೋಲ್ ಬೆಲೆ 35 ರೂಪಾಯಿ ಇದೆ. ಇವ್ರು ಟ್ಯಾಕ್ಸ್ ಸಂಗ್ರಹ ಮಾಡ್ತಾ ಇರೋದು 55 ರೂಪಾಯಿ ಟ್ಯಾಕ್ಸ್ ಸಂಗ್ರಹ ಮಾಡ್ತಾ ಇದ್ದಾರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು. ಇದನ್ನ ವಾಪಸ್ ತಗೊಳ್ಬೇಕಂತ ಹೇಳ್ಬಿಟ್ಟು ನಾವು ಇವತ್ತ ನಮ್ಮ ಪಕ್ಷ SUCI ಸೋಷಿಯಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ನಾವು ಇವತ್ತು ಬಸವೇಶ್ವರ ಸರ್ಕಲ್ ನಲ್ಲಿ FPG ಅಂದ್ರೆ ಕೇಂದ್ರ ಸರ್ಕಾರದ ಪ್ರತಿಕೃತಿ ದಹನ ಮಾಡಿ ಸಾರ್ವಜನಿಕರ ಮೂಲಕ ನಾವು ಪ್ರತಿಭಟನೆಯನ್ನ ಮಾಡಿದ್ದೀವಿ. ಬಿ ಭಗವಾನ್ ರೆಡ್ಡಿ, ಸೋಷಿಯಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ, SUCI ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ, ಬಿಜಾಪುರ. SUCI ವತಿಯಿಂದ ಇವತ್ತೇನು ಪ್ರತಿಭಟನೆ ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಕೇಂದ್ರ ಸರ್ಕಾರ ಏನು ಬಜೆಟ್ ಮಂಡನೆ ಮಾಡಿದೆ, ಅದರಲ್ಲಿ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಸಿಲಿಂಡರ್ ಮತ್ತು ಕಾಳು ಬೆಳೆ ಎಲ್ಲ ಗಗನಕ್ಕೇರಿದೆ. ಅಚ್ಚೇ ದಿನ ಅಂತ ಹೇಳಿ ಬಡವರಿಗೆ ಇವರು ಅವರ ಕುತ್ತಿಗೆ ಮೇಲೆ ಕಾಲಿಟ್ಟು ಸರ್ಕಾರ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅದರ ವಿರೋಧವಾಗಿ ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ತಮಗೆ ಗೊತ್ತಿದೆ, ಈ ನಮ್ಮ ದೇಶ ರಾಮರಾಜನಲ್ಲಿ 100 ರೂಪಾಯಿ ಲೀಟರ್ ಪೆಟ್ರೋಲ್ ಇದೆ. ರಾವಣ ರಾಜ ಶ್ರೀಲಂಕಾದಲ್ಲಿ 50 ರೂಪಾಯಿ ಲೀಟರ್ ಡೀಸೆಲ್ ಇದೆ, ಪೆಟ್ರೋಲ್ ಇದೆ. ಇದು ನಮ್ಮ ದೇಶದ ಪರಿಸ್ಥಿತಿ ಬಂದಿದೆ. ಶ್ರೀಮಾನ್ ನರೇಂದ್ರ ಮೋದಿ ಅವರು ತಂದಿಟ್ಟಿದ್ದಾರೆ. ಬೇರೆಯವರು ಏನೂ ರಾಜಕೀಯ ಮಾಡಕ್ಕೆ ಬರಂಗಿಲ್ಲ, ನಾವು ನಿಮಗೆ ಒಳ್ಳೆ ರಾಜಕೀಯ ತೋರಿಸ್ತೀವಿ ಅನ್ಕೇಸಿ ಇವತ್ತು ಬಡವರಿಗೆ ಸುಳಿಯುವ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ಅದಕ್ಕಾಗಿ ಕೂಡಲೇ ಇದು ಪೆಟ್ರೋಲ್, ಡೀಸೆಲ್ ಮತ್ತು ಏನು ಗ್ಯಾಸ್ ಸಿಲಿಂಡರ್ ಆಗಲಿ, ಕಾಳು ಕಳೆ ಆಗಲಿ, ಇದು ಏನು ನಮ್ಮ ಬಡವರಿಗೆ ನಾಶ ಮಾಡ್ತಾ ಇದೆ. ಅದಾನಿ ಅಂಬಾನಿಗೆ ಅವರು ಜೇಬು ತುಂಬ್ತಾ ಇದ್ದಾರೆ. ಅದು ಬಿಡಬೇಕು. ಆದಷ್ಟು ಬೇಗ ಇದು ಬೆಲೆ ಏರಿಕೆ ಕಡಿಮೆ ಮಾಡಿ ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಒಂದು ಒಳ್ಳೆ ಸರ್ಕಾರ ಕೊಡಬೇಕು. ಇಲ್ಲದಿದ್ದರೆ ತಮ್ಮ ಮನೆಗೆ ಹೋಗಬೇಕೆಂದು ನಮ್ಮ ಎಲ್ಲರ ಬೇಡಿಕೆ ಇದೆ. ನಾನು ಅಕ್ರಮ್ ಮಾಶಾಳ್ಕರ್.